ಕಲಬುರಗಿಯಲ್ಲಿ ಆಸ್ತಿ ತೆರಿಗೆದಾರರ ಸಂಕಷ್ಟ ಕೇಳೋರೇ ಇಲ್ಲ. ಹೇಗಾಗಿದೆ ಪರಿಸ್ಥಿತಿ ಅಂತ ಅಂದ್ರೆ ಅತ್ತ ಪಾಲಿಕೆಯೂ ಇಲ್ಲ, ಇತ್ತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೂ ಕೂಡ ಬರೋದಿಲ್ಲ. ಇದೆಲ್ಲದರ ನಡುವೆ ತೆರಿಗೆಯನ್ನ ಕಟ್ಟಲಾಗದೆ ಸಿದ್ದಾರೂಢ ಕಾಲೋನಿಯ ಜನರು ಪರದಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ರೆ ಇತ್ತ ಪಾಲಿಕೆಯ ವ್ಯಾಪ್ತಿಗೂ ಇಲ್ಲ, ಪಂಚಾಯಿತಿ ವ್ಯಾಪ್ತಿಗೂ ಬರೋದಿಲ್ಲ. ಇದೆಲ್ಲದರ ನಡುವೆ ತೆರಿಗೆ ಕಟ್ಟಲಾಗದೆ ಸಿದ್ದಾರೂಢ ಕಾಲೋನಿಯ ಜನರು ಪರದಾಡ್ತಾ ಇದ್ದಾರೆ. ಕಪನೂರು ವಾರ್ಡ್ನ 2ರ ವ್ಯಾಪ್ತಿಗೆ ಒಳಪಡುತ್ತೆ ಈ ಸಿದ್ದಾರೂಢ ಕಾಲೋನಿ. ತೆರಿಗೆ ಕಟ್ಟಲಾಗದೆ ಆಸ್ತಿಯನ್ನ ತಮ್ಮ ಹೆಸರಿಗೆ ಮಾಡಿಕೊಳ್ಳಲಾಗದೆ ಇವರು ಪರದಾಡ್ತಾ ಇದ್ದಾರೆ. ಮಹಾನಗರ ಪಾಲಿಕೆ ಆಮೇಲೆ ತಾಜ್ ಸುಲ್ತಾನಪುರ ಪಂಚಾಯಿತಿಯ ಹಗ್ಗ ಜಗ್ಗಾಟದಿಂದಾಗಿ ಕಪನೂರ್ ಸರ್ವೆ ನಂಬರ್ 174, 175ರಲ್ಲಿ ಸುಮಾರು 350 ಮನೆಗಳಿದೆ. ಅದರ ಜೊತೆಗೆ 2000 ಜನಸಂಖ್ಯೆಯನ್ನ ಹೊಂದಿದೆ ಈ ಸಿದ್ದಾರೂಢ ಕಾಲೋನಿ. ಆಸ್ತಿಗಳಿಗೆ ಎ ಮತ್ತು ಬಿ ಖಾತಾಗಳು ಸಿಗ್ತಾ ಇಲ್ಲ, ತೆರಿಗೆ ಕಟ್ಟೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪದೇ ಪದೇ ಹೋಗಿ ಆಗ್ತಾ ಇರುವಂತ ತೊಂದರೆ, ಮನವಿ ಪತ್ರಗಳನ್ನ ಕೊಟ್ಟು ಸುಸ್ತಾಗಿ ಹೋಗಿದ್ದಾರೆ ಸಿದ್ದಾರೂಢ ಕಾಲೋನಿಯ ಜನ. ಈಗ ಜನಪ್ರತಿನಿಧಿಗಳು ಅಧಿಕಾರಿಗಳ ಮೊಂಡುತನಕ್ಕೆ ಜನಾಕ್ರೋಶ ಭುಗಿಲೆದ್ದಿದೆ. ಅಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇದೆ. ಹೋಗಿ ಮನವಿ ಮಾಡಿಕೊಂಡು ನಮ್ಗೆ ಈ ತರ ತೊಂದರೆ ಆಗ್ತಾ ಇದೆ, ಇದಕ್ಕೊಂದು ಪರಿಹಾರ ಕೊಡಿ ಅಂತೇಳಿ ಎಷ್ಟೇ ಬಾರಿ ಮನವಿ ಸಲ್ಲಿಸ್ಬಂದ್ರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಆ ಭಾಗದ ನಿವಾಸಿಗಳ ಆಕ್ರೋಶ. ಅಂದ್ರೆ ಟ್ಯಾಕ್ಸ್ ಕಟ್ಟಕ್ಕೆ ರೆಡಿ ಇದೆ, ತೆರಿಗೆ ಕಟ್ಟಕ್ಕೆ ರೆಡಿ ಇದ್ದಾರೆ ಇಲ್ಲಿ ಜನ. ಆದ್ರೆ ತೆಗೆದುಕೊಳ್ಳಕ್ಕೆ ಯಾರು ಮುಂದಾಗ್ತಾ ಇಲ್ಲ. ಪಕ್ಕ ಮಹಾನಗರ ಪಾಲಿಕೆನೂ ಆಗ್ತಾ ಇಲ್ಲ, ಸುಂತಾಪುರನೂ ಆಗ್ತಾ ಇಲ್ಲ. ಸುಂತಾಪುರದವರು ತಾಲೂಕ್ ಪಂಚಾಯತ್ ಇವರು ಬರ್ಕೊಟ್ರು ಸುಂತಾಪುರ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ಬರ್ಕೊಟ್ಟಾಗ ನಾವು ಸುಂತಾಪುರ ಹೋದೆವು ಮೇಡಮ್ ಹತ್ರ. ಒಂದು ನಿಂಬರ ಕೊಡ್ಲಿಕ್ಕೆ 1.5 ವರ್ಷ ಟೈಮ್ ಸಮಯ ತೆಗೆದುಕೊಂಡ್ರು. ಈಗಾಗಲೇ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾಧಿಕಾರಿ ಮತ್ತು ತಾಲೂಕ್ ಪಂಚಾಯತ್ ಇಒ ಎಲ್ಲರಿಗೂ ಮನವಿ ಮಾಡಿದ್ದೇವೆ. ಇದುವರೆಗೂ ಏನು ಟ್ಯಾಕ್ಸ್ ತಗೊಳಕ್ಕೆ ರೆಡಿ ಆಗ್ತಾ ಇಲ್ಲ. ರೋಡ ನಾಲಿ ನಮಗೆ ಪಾರ್ಗಳಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಮಳೆಗಾಲದಿಂದ ಭಾಳ ಹೈರಾಣದ. ಈಗಲೂ ಬರ್ಚಲ್ ನೀರು, ನಾಲಿ ಇಲ್ಲ, ಒಂದು ಮನೆಯೊಳಗೆ ಸಂಡಾಸ್ ರೂಮ್ ಇಲ್ಲ, ಎಲ್ಲರೂ ಬೈಲ್ ಕಡೆಗೆ ಹೋಗ್ತಾರ. ಭಾಳ ತ್ರಾಸ ಅದ ನೋಡ್ರಿ. ಏನು ಇಲ್ಲೇ ಇದ್ರದ್ದು ಹಕ್ಕತ್ರದ ಒಣ ಪಟ್ಟಾರ ಪಂಚರ್ ಕಡ್ದು ಆಯ್ತು. ಅಟ್ರ ಮೇಲೆ ಏನು ಗೌರ್ಮೆಂಟ್ದಾಗ ಹೋಗ್ತದೆ ಅಂತಾರ, ಒಟ್ಟ ಹೋಗಲ್ಲ ನೋಡ್ರಿ. ಮತ್ತಷ್ಟು ಡೀಟೇಲ್ಸ್ ಗಳನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀಕಾಂತ್, 350 ಮನೆ, 2000 ಪಾಪ್ಯುಲೇಷನ್, ಮತ್ತೊಂದ್ ಕಡೆ ಪಾಲಿಕೆ ಮತ್ತೆ ಪಂಚಾಯಿತಿಯ ಹಗ್ಗ ಜಗ್ಗಾಟ ಏನಿದು? ಪದೇ ಪದೇ ಮನವಿ ಮಾಡ್ಕೊಂಡು ಬಂದ್ರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಎಸ್ ಪ್ರಭುದೇವ್, ಏನು ಅಂದ್ರೆ ಕಲಬುರಗಿ ನಗರದ ಹೊರವಲಯದಲ್ಲಿರುವಂತಹ ಕಪನೂರು ಗ್ರಾಮಕ್ಕೆ ಒಳಪಡುವಂತಹ ವಾರ್ಡ್ ನಂಬರ್ 2ರ ಸಿದ್ದಾರೂಢ ಕಾಲೋನಿಯ ನಿವಾಸಿಗಳು ಇದೀಗ ಸಾಕಷ್ಟು ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಕಳೆದ 25-30 ವರ್ಷಗಳಿಂದಲೂ ಕೂಡ ತಮ್ಮ ಆಸ್ತಿಗೆ ತಾವೇ ತೆರಿಗೆ ಕಟ್ಟಲ ಆಗದಂತ ಪರಿಸ್ಥಿತಿ ಅಲ್ಲಿನ ಜನರಿಗೆ ನಿರ್ಮಾಣವಾಗಿರುವಂತದ್ದು. ಏನು ಇತ್ತ ಮಹಾನಗರ ಪಾಲಿಕೆ ತಾಜ್ ಸುಲ್ತಾನಪುರ ಗ್ರಾಮ ಪಂಚಾಯತಿ ಒಳಪಡಲ್ಲ ಎನ್ನುವಂತ ಮಾತನ್ನ ಅಧಿಕಾರಿಗಳು ಈ ಅಧಿಕಾರಿಗಳ ಮಾತಿನಿಂದ ಸೌಕರ್ಯಗಳನ್ನ ಕಲ್ಪಿಸಿಕೊಡಿ ಅನ್ನುವಂತ ಆಗ್ರಹವನ್ನ ಮಾಡ್ತಿರುವಂತದ್ದು. ಕಪನೂರು ಸದ್ಯ ಸಿದ್ಧ ನಿವಾಸಿಗಳೇನಿದ್ದಾರೆ ಅವರು ಕಲಬುರಗಿಯ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಮತವನ್ನ ಚಲಾಯಿಸ್ತಾರೆ. ಯಾವ ಮಹಾನಗರ ಪಾಲಿಕೆ ಚುನಾವಣೆ ಬಂದಾಗ ಕಪನೂರ್ ಅಂದ್ರೆ ವಾರ್ಡ್ ನಂಬರ್ 2ರ ಅಭ್ಯರ್ಥಿಗಳಿಗೆ ಮತವನ್ನ ಚಲಾಯಿಸ್ತಾರೆ. ಆದ್ರೆ ಈವರೆಗೂ ಕೂಡ ಯಾವ ಜನಪ್ರತಿನಿಧಿಗಳಾಗಲಿ ಯಾವುದೇ ಅಧಿಕಾರಿಗಳಾಗಲಿ ಇವರ ಕಷ್ಟವನ್ನ ಕೇಳಿಲ್ಲ. ಒಂದು ಕಡೆ ತೆರಿಗೆ ಕಟ್ಟಲು ಆಗಿರುವ ಸಮಸ್ಯೆ ಆದರೆ ಮತ್ತೊಂದು ಕಡೆ ಇಲ್ಲಿ ತೆರಿಗೆ ಕಟ್ಟದೇ ಇರುವ ಹಿನ್ನೆಲೆ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲಿನ ಜನಕ್ಕೆ ಸಿಗ್ತಾ ಇಲ್ಲ. ಇಲ್ಲಿ ಸರಿಯಾದ ರಸ್ತೆ ಇಲ್ಲ, ಚರಂಡಿ ಇಲ್ಲ, ಶೌಚಾಲಯವಂತೂ ಸಾರ್ವಜನಿಕ ಶೌಚಾಲಯವಂತೂ ದೂರ ಆಗಿರುವಂತದ್ದು. ಅಷ್ಟೇ ಅಲ್ಲ, ನನ್ನ ಪ್ರಮಾಣ ಪತ್ರ ಯಾರಲ್ಲಿ ಹೋಗಿ ಕೇಳಬೇಕು ಎನ್ನುವಂತಹ ಗೊಂದಲವನ್ನ ಸಿದ್ದಾರೂಢ ಕಾಲೋನಿಯ ನಿವಾಸಿಗಳಲ್ಲಿ ಇರುವಂತದ್ದು. ಏನು ಇಲ್ಲಿ ಒಟ್ಟು 350ಕ್ಕೂ ಅಧಿಕ ಮನೆಗಳಿವೆ. 2000ಕ್ಕೂ ಅಧಿಕ ಜನಸಂಖ್ಯೆ ಇಲ್ಲಿ ವಾಸವಾಗಿರುವಂತದ್ದು. ಆದ್ರೂ ಕೂಡ ಇಲ್ಲಿನ ಜನಪ್ರತಿನಿಧಿಗಳಾಗ್ಲಿ
ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರು ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ ಅಂತ ಆರೋಪವನ್ನ ಇಲ್ಲಿನ ಜನರು ಮಾಡ್ತಿರುವಂತದ್ದು. ಇನ್ನು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರೆ ಅವರು ಖಡಾಖಂಡಿತವಾಗಿ ನಿಮ್ಮ ಬಡಾವಣೆ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಮಾತನ್ನ ಹೇಳ್ತಾರೆ. ಆ ಸುಲ್ತಾನಪುರ ಅಧಿಕಾರಿಗೆ ಮನವಿ ಮಾಡಿದ್ರೆ ಅಲ್ಲಿಂದ ಪಿಡಿಒ ಅವ್ರು ಹೇಳ್ತಾರೆ ಇದು ಯಾವುದೇ ಕಾರಣಕ್ಕೂ ನಮ್ಮ ವ್ಯಾಪ್ತಿಗೆ ಬರಲ್ಲ, ನೀವು ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಮತವನ್ನ ಚಲಾಯಿಸಿದ್ರೆ ನಿಮಗೆ ಮಹಾನಗರ ಪಾಲಿಕೆಗೆ ಬರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಎಲ್ಲದಕ್ಕೂ ಬೇಸತ್ತ ಜನ MLA ಆಗಿರ್ಬಹುದು ಹಾಗೂ ಜಿಲ್ಲೆ ಸಿಒ ಕೂಡ ರೆಸ್ಪಾನ್ಸ್. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.